ಈಗ ಹೇಳು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ತೇಜು ಆನಂದ್. ವೆಲ್ಕಮ್ ಬ್ಯಾಕ್ ಟು ತೇಜು ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ಇನ್ಮೇಲೆ ರೆಗ್ಯುಲರಾಗಿ 2 ದಿವಸಕ್ಕೊಮ್ಮೆನಾದರೂ ಲಾಂಗ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಹೆಂಗೂ ಹೋಗೋದಲ್ಲ ಅಂತಂದು ಮುಖಕ್ಕೆ ಕೋಲ್ಡ್ ಕ್ರೀಮ್ ಹಚ್ಕೊತೀನಿ. ಪಾಂಡ್ಸ್ ಕೋಲ್ಡ್ ಕ್ರೀಮ್ ಅಂತ ಬರುತ್ತೆ, ಅದನ್ನು ಹಚ್ಕೊತೀನಿ. ಹಾಗೆ ಮತ್ತು ಮುಖ ತೊಳೆದು ನಾನು ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕೋದು. ಯಾವಾಗಾದ್ರೂ ಅಷ್ಟೇ, ಎಷ್ಟೊತ್ತಾದ್ರೂ ಅಷ್ಟೇ, ಫಸ್ಟ್ ಮುಖದ ಮೇಲೆ ನೀರು ಹಾಕ್ಕೊಂಡು ಆಮೇಲೆ ಬಾಗಿಲಿಗೆ ನೀರು ಹಾಕ್ರಿ ಅಂತ ನಮ್ಮ ಅಪ್ಪಾಜಿ ಹೇಳ್ತಿದ್ರು, ನಮ್ಮ ಅಮ್ಮನೂ ಅದನ್ನೇ ಹೇಳ್ತಿದ್ರು. ಹಂಗಾಗಿ ನಮಗೆ ಬುದ್ಧಿ ಬಂದಕಿಲಿಂದನೂ ನಾನು ಫಸ್ಟ್ ಮುಖ ತೊಳೆದೇ ಬಾಗಿಲಿಗೆಲ್ಲ ರಂಗೋಲಿ ಹಾಕೋದು ಆಗಲಿ, ದೇವ್ರಿಗೆ ಕೈ ಮುಗಿಯೋದೇ ಆಗಲಿ ಫಸ್ಟ್ ಮುಖ ತೊಳ್ಕೊಂಡೇ ಮಾಡೋದು. ಆಮೇಲೆ ವಾಕೆಲ್ಲ ಹೋಗಿದ್ದೆ. ವಾಕು ಸಹ ತುಂಬ ದಿವಸಗಳೇ ಆಯಿತು, ಈಗ ಒಂದು ವಾರ ಆಯಿತು ಹೋಗಿರಲಿಲ್ಲ. ಹಂಗಾಗಿ ವಾಕ್ ಹೋಗೋಣ ಅಂತಂದು ಹೊರಟೆ. ಸೂರ್ಯ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಉದಯ ಆಗ್ತಾಯಿದೆ. ಅಲ್ಲಿಂದ ಬಂದಮೇಲೆ ಪಾಪು ಮತ್ತು ಮನೆಯವ್ರು ಇನ್ನೂ ಮಲಗಿದ್ರು. ಅವ್ರು ಮಲಗಲಿ ಅಂತ ಅಂದು ನಾನಿನ್ನು ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದು ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ಹಾಗೆ ನೆಲನೂ ಸಹ ನಾನು ಕೈಯಿಂದನೇ ಒರೆಸ್ತೀನಿ. ಕೋಲಿದೆ, ಬಟ್ ನನಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂತ ಅಂದು ನನ್ನನ್ನು ನಾನು ಜಾಸ್ತಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಜಾಸ್ತಿ ಕೈಯಲ್ಲೇ ಒರೆಸ್ತೀನಿ ನೆಲನ ಯಾವಾಗಲೂ. ಕಸ ಗುಡಿಸಿದ್ದಾದಮೇಲೆ ಸ್ವಲ್ಪ ನೆಲ ಒರೆಸೋದಕ್ಕೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಶಿನ ಪುಡಿ ಹಾಕಿ ನೆಲ ಒರೆಸ್ತೀನಿ. ಹೇಳ್ತಾರೆ ಪಾಸಿಟಿವಿಟಿ ಬರುತ್ತೆ, ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ, ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಕಸ್ಮರ್ಗೇನ ನಾನು ಮೇಲೆ ಇಡ್ತೀನಿ. ಯಾಕೆ ಅಂತಂದರೆ ಚಾರು ಅಗ್ಲಗ್ಲ ತಗೊಳ್ಳೋದು, ಅದರಲ್ಲಿ ಆಟ ಆಡೋದು ಆ ಥರ ಮಾಡ್ತಾ ಇರ್ತಾನೆ. ಹಂಗಾಗಿ ನಾನು 2 ಅಂದರೆ ಹೊರಗಡೆ ಹೊಡೆಯೋದಿದೆಯಲ್ಲ ಅದನ್ನು ಸಹ ಮೇಲೆ ಇಡ್ತೀನಿ. ಇದನ್ನು ಒಳಗಡೆ ಗುಡಿಸೋದಿದೆಯಲ್ಲ ಅದನ್ನು ಸಹ ಮೇಲೆ ಇಡ್ತೀನಿ. ಇಲ್ಲ ಅಂತ ಅಂದರೆ ಅವನು ಸುಮ್ಮನೆ ತಗೊಳ್ಳೋ ಗರಿಯೆಲ್ಲ ಮುರಿಯೋದು ಆ ಥರ ಮಾಡ್ತಿರ್ತಾನೆ. ಮೇಲೆ ಇಡಬೇಕಾದ್ರೆ ಅಲ್ಲಿ ಸ್ವಲ್ಪ ಇದಿತ್ತು, ಪಾತ್ರೆ ತಗೊಂಡಿದ್ದೆ ಮೊನ್ನೆ, ಅದು ಬೀಳ್ತು. ಅದನ್ನು ಕೆಳಗೆ ಇಡೋಣ, ಮತ್ತು ಪಾಪು ಮೇಲೆ ಬಿದ್ದಿದ್ದತ್ತು ಅಂತ ಅಂದು ಕೆಳಗೆ ಇಡ್ತಾ ಇದ್ದೆ. ಹಾಗೆ ಕಸ್ಮರ್ಗೇನು ಸಹ ಎಲ್ಲ ಇಟ್ಟು ನೆಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೆಯವ್ರು ಯಾವಾಗಲೂ ಸ್ವಲ್ಪ ಎಲ್ಪ್ ಮಾಡ್ತಿದ್ರು, ಅವಾಗೆಲ್ಲ ನೆಲ ಒರೆಸ್ಕೊಡ್ತಿದ್ರು, ಕಸ ಗುಡಿಸ್ಕೊಡ್ತಿದ್ರು. ಬಟ್ ನಾನೇ ಇವಾಗ ನನಗೆ ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂತ ಅಂದು ಎಲ್ಲ ಕೆಲಸನೂ ನಾನೇ ಮುಗಿಸ್ಕೊತೀನಿ. ಹಾಗೆ ಫ್ಯಾನ್ ಸಹ ಹಾಕಿದೆ, ಬೇಗ ನೆಲ ಒಣಗಲಿ ಅಂತಂದು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪಾಪುಗೂ ಸಹ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೆ. ಹಾಗೆ ಅವರು ಅಪ್ಪಾಜಿ ಬೇಗನೆ ಹೋಗಿದ್ದರು. ಹಂಗಾಗಿ ಅವನಿಗೆ ನಾನೇ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವನಿಗೂ ಸಹ ದೇವ್ರಿಗೆ ಕೈ ಮುಗಿಸೋಣ ಅಂತ ಅಂದು ನಿಲ್ಲಿಸಿದ್ದೆ. ನೋಡಿರಿ ದೇವ್ರಿಗೆ ಕೈ ಮುಗಿತಾ ಇದ್ದಾನೆ. ಹಾಗೆ ಬೆಳಗ್ಗೆನೇ ಸೊಪ್ಪು ಸಾಂಬಾರು ಅನ್ನ ಮಾಡಿದ್ದೆ. ನಮ್ಮ ಮನೇಲಿ ಜಾಸ್ತಿ ತಿಂಡಿ ಮಾಡೋಕ್ಕೆ ತಿಂಡಿನ ಇಷ್ಟಪಟ್ಟು ತಿನ್ನಲ್ಲ ಮನೆಯವರು. ಹಂಗಾಗಿ ನಾನು ಡಯಟ್ ಮಾಡೋದ್ರಿಂದ ಜಾಸ್ತಿ ತಿಂಡಿ ಇಷ್ಟಪಡಲ್ಲ, ಡೈರೆಕ್ಟ್ ಅನ್ನ ಸಾಂಬಾರು. ನಾನಂತೂ ರೈಸ್ ಊಟ ಕಡಿಮೆ ಮಾಡಿದ್ದೀನಿ ಇವಾಗ ಫುಲ್ಲು. ರೈಸ್ ಜಾಸ್ತಿ ನಾನು ತಗೊಳ್ತಿಲ್ಲ. ಜಾಸ್ತಿ ರೊಟ್ಟಿ ಅಥವಾ ಜೋಳದ ಮುದ್ದೆ ಅಥವಾ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಇಲ್ಲ ಅಂತ ಅಂದರೆ ಆ್ಯಸ್ ಯೂಸ್ವಲ್ ರಾಗಿ ಮುದ್ದೆನೇ ಜಾಸ್ತಿನೇ ಊಟ ಮಾಡೋದು. ಒಂದು ಮುದ್ದೆ ಊಟ ಮಾಡಿದರೆ ಸಾಕು, ರೈಸ್ ಏನು ಬೇಡ ಅನಿಸುತ್ತೆ. ಹಂಗಾಗಿ ರೈಸ್ ಊಟ ಮಾಡಲ್ಲ ನಾನು. ಇದು ಮೊನ್ನೆದು ವೀಡಿಯೋ, 2 ದಿನದ ವೀಡಿಯೋ 1 ಡೇಗೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಅದು. ನಾನು ಪಾಪುನ ಮೈ ತೊಳೆಸಿ ನೀಟಾಗಿ ಅವ್ನ ಕಿವಿ ಎಲ್ಲ ಊಬ್ತೀನಿ, ಯಾಕೆಂದರೆ ನೀರು ಹೋಗಿರುತ್ತಲ್ಲ. ಹಂಗಾಗಿ ಸ್ನಾನ ಮಾಡಿಸಿ ನೀಟಾಗಿ ಅವನು ಕಿವಿಯೆಲ್ಲ ಊಬಿ ಅವನಿಗೆ ಜಾಸ್ತಿ ಪ್ರೀತಿ ಮಾಡ್ಕೊತ ರೆಡಿ ಮಾಡಬೇಕು. ಇಲ್ಲ ಅಂತಂದರೆ ನಮ್ಗಿನ್ನ ಜಾಸ್ತಿ ಆಟ ಮಾಡ್ತಾನೆ. ನಾನು ಅವನಿಗೆ ಡರ್ಮಿ ಡಿವೋರ ಬೇಬಿ ಬಾಡಿ ಲೋಷನ್ನೇ ಆಗಲಿ, ಬೇಬಿ ಕ್ರೀಮೇ ಆಗಲಿ, ಅವನಿಗೆ ಡರ್ಮಿ ಡ್ಯೂ ಸೋಪು, ಕ್ರೀಮು ಮತ್ತು ಹಿಮಾಲಯ ಕಾಜಲ್ ಅಂದರೆ ಹಿಮಾಲಯ ಕಾಡ್ಗೆನ ಅವನಿಗೆ ಹಚ್ಚೋದು. ಅವ್ನು ದೊಡ್ಡನಾದ್ಮೇಲೂ ಇದನ್ನೇ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನಿಗೇನು ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಈಗ 3 ವರ್ಷದಲ್ಲಿದೆ ಪಾಪುಗೆ, ಹಂಗಾದ್ರೂ ಸಹ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ನನಗಂತೂ ತುಂಬಾ ಇಷ್ಟ. ಯಾವುದೇ ಥರ ಒಂದು ರೀತಿ ಅಲರ್ಜಿನೂ ಆಗೋಲ್ಲ. ಸಣ್ಣ ಮಕ್ಕಳು ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅವನು ಕೈ ಮೈ ಮುಟ್ಟಿದರೆ ಬೆಣ್ಣೆ ಥರ ಇದೆ ನಮ್ಮ ಚಾರು ಮೈ. ಹಂಗಾಗಿ ನಾನು ಫಸ್ಟ್ ಹುಟ್ಟಿದ್ಕಿಲಿಂದನೂ ನಮ್ಮ ಅಕ್ಕ ಹೇಳಿದ್ರು, ಅಂದರೆ ನಮ್ಮ ಸಮರ್ಥಗೆ ನಾವು ಅದನ್ನೇ ಯೂಸ್ ಮಾಡ್ತಿದ್ದು. ಹಂಗಾಗಿ ನಾವು ಪಾಪುಗೆ ಇದನ್ನೇ ಯೂಸ್ ಮಾಡೋದು. ಮತ್ತು ಈ ಥರ ಬಫ್ ತೊಗೊಂಡಿದ್ದೀನಿ ಅವನಿಗೆ. ಅದರೊಳಗೆ ಕ್ಯಾಪ್ ತೆಗೆದ್ರೆ ಪೌಡ್ರ್ ಅದರೊಳಗೆ ಹಾಕಿ
ಹಚ್ಬೋದು. ಆ ಥರ ಇದೆ, ಚೆನ್ನಾಗಿದೆ ಇದೊಂಥರ. ಎಲ್ಲಿಗಾದ್ರೂ ಊರಿಗೆ ಹೋಗ್ಬೇಕು ಅಂತಂದರೆ ಇದ್ರ ಒಳಗೆ ಪಾಪು ಹಿಡ್ಕೊಂಡಿದ್ದಾನಲ್ಲ, ಅದು ಕ್ಯಾಪ್ ತೆಗೆದ್ರೆ ಒಳ ಪೌಡ್ರ್ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ಜಸ್ಟ್ ಒಂದು ಹಿಮಾಲಯ ಇದು ಕಾಜಲ್ ಇಟ್ಕೊಂಡು ಹೋದರೆ ಸಾಕು, ಆರಾಮಾಗಿ ಎಲ್ಲೋದ್ರೂ ಸಹ ಅವನಿಗೆ ರೆಡಿ ಮಾಡ್ಬೋದು. ನಾನು ಜಾಸ್ತಿ ಊರಿಗೆ ಹೋದಾಗ ಹಂಗೆ ಮಾಡೋದು, ಕ್ರೀಮು ಅದೆಲ್ಲ ತಗೊಂಡೋಗಲ್ಲ, ಜಸ್ಟ್ ಪೌಡ್ರು ಮತ್ತು ಕಾಡಿಗೆ ಅಷ್ಟೇ ತಗೊಂಡೋಗಿರ್ತೀನಿ. ಮುಖ ತೊಳೆದು ಕಾಡಿಗೆ ಹಚ್ಚಿ ಆಮೇಲೆ ಪೌಡ್ರೆಲ್ಲ ಹಚ್ತೀನಿ. ಇವನ್ನ ರೆಡಿ ಮಾಡಬೇಕು ಅಂತ ಅಂದರೆ ನೋಡಿರಿ, ಕ್ಯಾಪ್ ತೆಗ್ದ ಅದರೊಳಗೆ ಪೌಡ್ರ್ ಹಾಕಿದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಹಚ್ಬೇಕಾದ್ರೆ ಅದಾಗೆ ಅದು ಬರ್ತಿರುತ್ತೆ ಪೌಡ್ರು. ಅದು ಚೆನ್ನಾಗಿದೆ. ನಾನು ಪಾಪು ಹುಟ್ಟಿದ 1 ತಿಂಗಳು 2 ತಿಂಗಳು ಆಯಿತು ಆವಾಗ ತಗೊಂಡಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಯೂಸ್ ಆಗ್ತೈತೆ. ಇವನಿಗೆ ರೆಡಿ ಮಾಡಬೇಕು ಅಂತ ಅಂದರೆ ತುಂಬಾ ಸರ್ಕಸ್ ಮಾಡಬೇಕು. ಊಟ ಮಾಡ್ಸೋಕ್ಕೂ ಅಷ್ಟೇ ಇದು ಮಾಡಬೇಕು. ನೋಡಿರಿ, ಕೈಯೆಲ್ಲ ಎತ್ತಿದ್ದಾನೆ ಪೌಡ್ರ್ ಹಾಕ್ರಿ ಅಂತ ಅಂದು. ಎಷ್ಟು ಕೀಟ್ಲೆ ಮಾಡ್ತಾನೆ ಅಂತ ಅಂದರೆ ತುಂಬಾ ಇದನ್ನು ಮಾಡ್ತಾನೆ. ನಾವಂತರೂ ನೋಡಿ ನೋಡಿ ಸಾಕಾಗೋಗಿತ್ತಲೆ ನಮಗೆ. ನಮ್ಮ ಅಮ್ಮ ಅವರೆಲ್ಲ ರೆಡಿ ಮಾಡೋಕ್ಕೆ ಹೋದರೆ ಅವರು ಯಾವತ್ತೂ ಇವನ್ನ ರೆಡಿ ಮಾಡೋ ಟಾಸ್ಕ್ ತಗೊಂಡೇ ಇಲ್ಲ. ಮತ್ತು ಊಟ ಮಾಡಿಸೋದು ಅಷ್ಟೇ, ಅವ್ರ ಪಪ್ಪನೂ ಅಷ್ಟೇ, ನನಗೆ ಮಾತು ಕೇಳಲ್ಲ, ನೀನೇ ಊಟ ಮಾಡಿಸಮ್ಮ ಅಂತ ಹೇಳ್ತಾರೆ. ನನಗಷ್ಟೇ ಮಾತು ಕೇಳೋದು. ಹಂಗಾಗಿ ಅಂದರೆ ನಾನು ಊಟ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಗದರಿಸಿ ಊಟ ಮಾಡಿಸ್ತೀನ. ಹಂಗಾಗಿ ಅವ್ರ ಅಪ್ಪಾಜಿನೂ ಜಾಸ್ತಿ ಗದರಿಸೋಕ್ಕೆ ಇದನ್ನು ಮಾಡೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ನಾನೇ ಊಟ ಮಾಡಿಸ್ತೀನಿ. ಆಮೇಲೆ ಟೀ ಶರ್ಟ್ ಹಾಕಿ ಅವನಿಗೆ ದೇವ್ರಿಗೆ ಕೈ ಮುಗಿಸೋಣ ಅಂತ ಅಂದು ಟೀ ಶರ್ಟ್ ಎಲ್ಲ ಹಾಕ್ತಿದ್ದೆ. ನೋಡಿರಿ, ಅದರಲ್ಲಿ ಅವನ ಮೇಕಪ್ ಡಬ್ಬಿಲಿ ಯಾವಾಗಲೂ ದುಡ್ಡು ಇಟ್ಟಿದ್ದೆ, ಅದು ತಗೊಂಡು ದೇವರಿಗೆ ಹಾಕೋಣ ಅಂತ ಅಂದು ನಾನು ಯಾವಾಗಾದರೂ ಒಂದೊಂದ್ಸರಿ ಅಮೌಂಟ್ ಹಾಕ್ತಿರ್ತೀನ, ಅದನ್ನು ಯಾವಾಗಲೂ ನೋಡ್ಕೊಂಡಿದ್ದಾನೆ. ಆ ದುಡ್ಡು ತಗೊಂಡು ದೇವ್ರ ಮನೇಲಿರೋ ಕಾಣಿಕೆ ಡಬ್ಬಿ ತಗೊಂಡು ಹಾಕ್ತಾಯಿದ್ದಾನೆ. ತುಂಬಾ ಫಾರ್ವರ್ಡ್ ಇದ್ದಾನೆ. ನನಗಂತೂ ತುಂಬಾ ಇಷ್ಟ ಇವನು. ನಾವು ಏನು ಹೇಳ್ತೀವೋ ಇಷ್ಟು ವಯಸ್ಸಿಗೆ ಅವನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ. ಎಲ್ಲದನ್ನೂ ಅಷ್ಟೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಿರ್ತಾನೆ. ಹಾಗೆ ಪೂಜೆ ಎಲ್ಲ ಮಾಡಿ ಅವನಿಗೆ ಊಟ ಮಾಡಿಸಿ, ಮಮ್ಮಿ ಖಾರ ಹಾಕ್ಕೊಡು ಅಂತ ಅಂದ. ಹಂಗಾಗಿ ಸ್ವಲ್ಪ ಖಾರ ಅವ್ರ ಪಪ್ಪ ಯಾವಾಗಲೂ ತರ್ತಾರೆ, ಒಂದು ಅರ್ಧ kg ಮನೇಲಿ ತಂದಿಟ್ಟಿರ್ತಾರೆ ಚೆನ್ನಾಗಿ ಮಾಡೋ ಹತ್ರ. ಹಂಗಾಗಿ ತೊಗೊಂಬಂದಿರ್ತಾರಲ್ಲ, ನಾನು ಅವನು ಕೇಳಿದಾಗೆಲ್ಲ ಸ್ವಲ್ಪನೇ ಹಾಕ್ಕೊಡ್ತೀನಿ. ಜಾಸ್ತಿ ಹಾಕ್ಕೊಟ್ರೆ ಸುಮ್ಮನೆ ವೇಸ್ಟ್ ಮಾಡ್ತಾನೆ, ಮನೆ ತುಂಬ ಹರಡ್ತಾನೆ. ಹಂಗಾಗಿ ಸ್ವಲ್ಪನೇ ಹಾಕ್ಕೊಡ್ತೀನಿ. ಹಾಗೆ ವಾಕಿಂದ ಬರಬೇಕಾದ್ರೆ ಮನೆಗೆ ತರಕಾರಿ ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. 2 ದಿವಸ ಊರಿಗೆ ಬೇರೆ ಹೋಗಿದ್ವಿ. ಹಂಗಾಗಿ ಬರಬೇಕಾದ್ರೆ ತರಕಾರಿ ಎಲ್ಲ ತೊಗೊಂಬಂದೆ. ಟೊಮೊಟೊ, ಸೊಪ್ಪು ಅದೆಲ್ಲ ಫುಲ್ಲು, ಬೆಂಡೆಕಾಯಿ ಅದೇನು ತೊಗೊಂಬರಲಿಲ್ಲ. ಏನಕ್ಕೆ ಸ್ವಲ್ಪ ಒಂದು ವಾರದ ಮಟ್ಟಿಗೆ ಆಗೋವಷ್ಟು ಎಲ್ಲ ತೊಗೊಂಬಂದೆ. ಮೂಲಂಗಿ ಅದನ್ನೆಲ್ಲ ನಾನು ಈ ಥರ ಮಾಡಬೇಕಾದ್ರೆ ಪಾಪುನ ಹತ್ರನೇ ಕುಂದ್ರಿಸ್ಕೊಂಡಿರ್ತೀನಿ. ಯಾಕೆಂತಂದರೆ ಅದು ಏನು ಅಂತಂದು ಅವನಿಗೂ ಗೊತ್ತಾಗಬೇಕು. ಚೆನ್ನಾಗಿ ಹೇಳ್ತಾನೆ ಎಲ್ಲದನ್ನು. ನಾವು ಹೇಳೇ ಕೊಟ್ಟಿರಲ್ಲ ಒಂದೊಂದು, ಅಷ್ಟು ಸ್ಪಷ್ಟವಾಗಿ ಹೇಳಿರ್ತಾನೆ. ತುಂಬಾ ಖುಷಿ ಆಗ್ತದೆ. ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ತಾನೇ, ಮಕ್ಕಳು ಬೇಗನೆ ಕಲಿಬೇಕು, ಬೇಗನೆ ಅವರೆಲ್ಲದನ್ನು ತಿಳ್ಕೊಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡೋದು. ಕ್ಯಾರೆಟ್ ಅದೆಲ್ಲ ಚೆನ್ನಾಗಿ ಹೇಳ್ತಾನೆ. ಬುಕ್ಸಲ್ಲೆಲ್ಲ ಇದೆಯಲ್ಲ, ನೈಟ್ ಹೊತ್ತು ಅಂದರೆ ಸಂಜೆ ಹೊತ್ತು ಒಂದು 1/2 hour ಅಲ್ಲಿ ಹೇಳ್ಕೊಡ್ತೀನಲ್ಲ, ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗೈತೆ ಅವನಿಗೆ. ಅದನ್ನೆಲ್ಲ ಚೆನ್ನಾಗಿ ಹೇಳ್ತಿರ್ತಾನೆ. ಇದು ಸೌತೆಕಾಯಿ, ಇದು ಮುಳುಗಾಯಿ, ಆಲೂಗೆಡ್ಡೆ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಲ್ಲ, ಬಟ್ ಅವನ ಭಾಷೆಯಲ್ಲಿ ಅವನಿಗೆ ಏನು ಅರ್ಥ ಆಗಿರುತ್ತೋ ಅದನ್ನು ಹೇಳ್ತಾನೆ. ಸೊಪ್ಪು ಅದನ್ನೆಲ್ಲ ನಾನು ಏನಾದರೂ ಹಿಂಗೆ ಕೆಲಸ ಮಾಡಬೇಕಾದ್ರೆ ಕುಂದ್ರಿಸ್ಕೊತೀನಿ ಹತ್ರಕ್ಕೆ. ಇದೇನು ಚಿನ್ನಿ ಅಂತ ಕೇಳ್ಕೊತ, ಬಟಾಣಿ ಕಾಳು, ಶುಂಠಿ, ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನೆ. ಅವನ ಹತ್ರ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ತಂದರೆ ತರಕಾರಿ ಎಲ್ಲ ನೀಟಾಗಿ ಜೋಡಿಸಿ. ನೋಡಿರಿ, ಇದು ತೊಗರಿಕಾಳು ಸುಲಿತಾ ಇದ್ದಾನೆ. ನಾವು ಏನು ಮಾಡ್ತೀವೋ ಅದನ್ನು ಅವನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಈ ವಯಸ್ಸಿಗೆ ಅವನು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾನೆ. ಅದೊಂದು ತುಂಬಾ ಇಷ್ಟ ನಮ್ಮ ಪಾಪು. ಅವನು ಯಾವತ್ತೂ ನನಗೆ ಅಷ್ಟು ರಿಸ್ಕೇ ಕೊಟ್ಟಿಲ್ಲ. ಅವನು ಹುಟ್ಟಿದ್ದು ಸ್ವಲ್ಪ ದಿನ 1 ತಿಂಗಳಷ್ಟು ಮಾತ್ರ ನೈಟ್ ಹೊತ್ತು ಅದು ಕಾಮನ್ ಆಗಿರುತ್ತೆ ಎಲ್ಲರಿಗೂ. ಅದನ್ನು ಬಿಟ್ಟರೆ ಅವನು ಸ್ವಲ್ಪ ದಿನವೂ ನನಗೆ ಟಾರ್ಚರ್ ಕೊಟ್ಟಿಲ್ಲ. ಅವನ ಕಡೆಯಿಂದ ನನಗೆ ಯಾವತ್ತೂ ಹಿಂಸೆ ಅನಿಸಿಲ್ಲ. ಅಷ್ಟು ಅವನು ಎಲ್ಲ ಕೆಲಸನೇ ಆಗಲಿ, ಏನಕ್ಕೂ ಹಠ ಮಾಡೋದೇ ಆಗಲಿ, ಬೇಡ ಚಿನ್ನಿ ಅಂತಂದರೆ ಸ್ವಲ್ಪ ಹಠ ಮಾಡ್ತಾನೆ. ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಬೇಗ ಸುಮ್ಮನಾಗ್ತಾನೆ. ತುಂಬಾ ಒಳ್ಳೆ ಸ್ವಭಾವ ಕೊಟ್ಟಿದ್ದಾನೆ ದೇವರು. ಇದು ಕೊನೆ ತನಕನೂ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನಮ್ಮ ಚಾರುಗೆ. ಹಾಗೆ ಸೊಪ್ಪು ಅದನ್ನೆಲ್ಲ ನೀಟಾಗಿ ಬಿಡಿಸಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಅಷ್ಟೇ. ತಂದರೆ ಫಸ್ಟು ಕೆಲಸ ಅದೇ,
ಸೊಪ್ಪು ತರಕಾರಿ ಎಲ್ಲ ನೀಟಾಗಿ ತೊಳೆದೇನು ಇಟ್ಟಿರಲ್ಲ, ಬಟ್ ಮಾಡಬೇಕಾದ್ರೆ ತೊಳೆದ್ರಾಗುತ್ತೆ ಅಂತ ಅಂದು ಮೆಂತ್ಯ ಸೊಪ್ಪು ಅದನ್ನೆಲ್ಲ ನೀಟಾಗಿ ತೆಗೆದಿಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು, ಪಾಲಕ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಮಿಕ್ಸ್ ಸೊಪ್ಪು ತೊಗೊಂಬಂದಿದ್ದೆ. ಅದನ್ನೆಲ್ಲ ಒಂದೊಂದು ಶಿವಡಲ್ಲಿ 2 ಟೈಮ್ ಮಾಡ್ತೀನಿ ನಾನು. ಅಂದರೆ ಒಂದೊಂದು ಕಟ್ಟಲ್ಲಿ ಎರಡು ಈ ಥರ ಭಾಗ ಮಾಡಿಕೊಂಡು ಒಂದು ಸ್ವಲ್ಪ ಮುಂಚೆ ಮಾಡಿರ್ತೀನಿ, ಅದ್ರಾಗ ಅರ್ಧ ಭಾಗ ಮುಂಚೆ ಮಾಡ್ತೀನಿ, ಅರ್ಧ ಭಾಗ ಇನ್ನು ಅದೇ ವಾರದೊಳಗೆ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿ ದಿನ ಬಿಟ್ಟರೆ ಫ್ರೆಶ್ ಇರಲ್ಲ ಅಂತ ಅಂದು. ಹಾಗೆ ಸೊಪ್ಪು ತರಕಾರಿ ಎಲ್ಲ ನೀಟಾಗಿ ತೊಳ್ಕೊಂಡು ನಾನು ಮೆಂತ್ಯ ಸೊಪ್ಪು ಹಾಕಿ ಇವತ್ತು ಎಂಥದ್ದು ತೊಗರಿಕಾಳು ಸೀಸನ್ ಅಲ್ಲ ಇವಾಗ, ಹಂಗಾಗಿ ತೊಗರಿಕಾಳು ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತಂದು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದಮೇಲೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿಕಾಯಿ ಎಲ್ಲ ನೀಟಾಗಿ ಸಣ್ಣದಾಗಿ ತೊಳ್ಕೊಂಡು ಕಟ್ ಮಾಡಿ ಮಧ್ಯಾಹ್ನನೇ ಜಾಸ್ತಿ ಅಡುಗೆ ಅಂತ ಮಾಡೋದು. ಅಂದರೆ ನೈಟಿಗೂ ಆಗೋಷ್ಟು ಮಧ್ಯಾಹ್ನನೇ ಮಾಡಿರ್ತೀನಿ, ಮತ್ತು ನೈಟ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅಡುಗೆನೂ ಜಾಸ್ತಿ ಖರ್ಚು ಆಗೋಲ್ಲ. ನಾನು ಡಯಟ್ ನಾನೇ ನಮ್ಮ ಮನೆಯಲ್ಲಿ ಚೆನ್ನಾಗಿ ಊಟ ಮಾಡೋದು. ನಮ್ಮ ಮನೆಯವರು ಗ್ಯಾಸ್ಟ್ರಿಕ್ ಇದೆ ಅಂತ ಅಂದು ಅಷ್ಟು ಊಟ ಮಾಡ್ತಾರೆ, ಬಟ್ ಲೈಟಾಗಿ ಊಟ ಮಾಡ್ತಾರೆ. ನಾನೇ ಜಾಸ್ತಿ ವೆಜ್ ಊಟ ಅಂತಂದರೆ ಇವು ಐಟಮ್ ಇರಲೇಬೇಕು, ನಾನ್ ವೆಜ್ ಊಟ ಅಂದರೆ ಇದೇ ಥರ ಇರಲೇಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗೆ ಊಟ ಮಾತ್ರ ನನಗೆ ಸಬ್ಸೆಂಟಾಗಿ ಎಲ್ಲ ಥರನೂ ಅಡುಗೆ ಇದ್ರೇ ತುಂಬ ಚೆನ್ನಾಗಿ ಊಟ ಅನಿಸೋದು ಅಂತ ಅಂದು ನಾನು ಮಾಡಬೇಕಾದ್ರೂ ರಿಸ್ಕ್ ಆದರೂ ಪರವಾಗಿಲ್ಲ, ಎಲ್ಲ ಥರದ ವೆಜ್ ಊಟದಲ್ಲಾಗಲಿ, ಹೋಳ್ಗೆ ಮಾಡೋದಾಗಲಿ ಆಗಲಿ ಎಲ್ಲ ಥರದ್ದು ಅಡುಗೆನೂ ಮಾಡ್ತೀನಿ. ಹಾಗೆ ತೊಗರಿಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿನ ಚೆಂದಾಗಿ ಸಣ್ಣದಾಗಿ ತೊಳ್ಕೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಫಸ್ಟು ಈರುಳ್ಳಿ ಹಾಕ್ತೀನಿ. ಏನೇ ಮೆಣಸಿನ್ಕಾಯಿ ಹಾಕಿದರೆ ಮನೆಯೆಲ್ಲ ಘಾಟ್ ಆಗುತ್ತೆ, ಹಂಗಾಗಿ ಸ್ವಲ್ಪ ಈರುಳ್ಳಿ ಹಾಕಿದ ತಕ್ಷಣವೇ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಅದು ಸ್ವಲ್ಪ ನೀಟಾಗಿ ಹುರ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾವಾಗಲೂ ಅಷ್ಟೇ ಟೊಮೊಟೊ ಹಾಕಿದ ಮೇಲೆ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿದ್ರೇ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋದು. ಹಾಗೆ ಮೆಂತ್ಯ ಸೊಪ್ಪು ಹಾಕಿ ಅದರಲ್ಲಿ ಎಣ್ಣೆಯಲ್ಲೇ ಅದನ್ನು ನೀಟಾಗಿ ಅದು ಚೆನ್ನಾಗಿ ಕುದ್ಕೋಬೇಕು, ಇಲ್ಲ ಅಂತ ಅಂದರೆ ಕಹಿ ಆಗಿಬಿಡುತ್ತೆ. ಫಸ್ಟು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಕಾಳಿದಾವಲ್ಲ ಅದನ್ನು ಹಾಕಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ನಮ್ಮ ಮನೆಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಮ್ಮ ಮನೆಯವರಿಗೆ ಜಾಸ್ತಿ ನಾನು ಮಸಾಲೆ ಹಾಕಿ ಸಾಂಬಾರು ಮಾಡಲ್ಲ, ಏನೇ ಇದ್ದು ಈ ಥರ ಮಾಡ್ಕೊತೀನಿ. ಏನು ಮೂವರಿಗೆಲ್ಲ ಆಗುತ್ತೆ ಅಂತ ಅಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ನೀರು ಹಾಕಿ ನೀಟಾಗಿ ಮುಚ್ಚಿಡ್ತಾಯಿದ್ದೀನಿ. ಹಾಗೆ ಒಂದು ಕಡೆ ರೊಟ್ಟಿ ಮಾಡೋಣ ಅಂತ ಅಂದು ರೊಟ್ಟಿಗೆ ಮುದ್ದೆ ಎಲ್ಲ ಮಾಡಿಕೊಂಡು ಇದನ್ನು ಕಲಿಸ್ತಾ ಇದ್ದೀನಿ. ಹಿಟ್ಟು ತುಂಬಾ ಬಿಸಿ ಇರುತ್ತೆ, ನೋಡ್ಕೊಂಡು ನೀಟಾಗಿ ಬಿಸಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಬೇಗನೆ ಕಲಸಿಬಿಟ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಚೆನ್ನಾಗಿ ನಾದಿದ್ದಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನಾವು ಮುಂಚೆ ಎಲ್ಲ ರೊಟ್ಟಿ ಮಾಡ್ತಾ ಇರಲಿಲ್ಲ, ನನಗೆ ಬರ್ತಾನೂ ಇರಲಿಲ್ಲ. ಬಟ್ ಇವಾಗ ಒಂದು ವಾರದಾಗ 2 ಸರಿ ರೊಟ್ಟಿ ಬೇಕೇ ಬೇಕು, ಇಲ್ಲ ಅಂತ ಅಂದರೆ ಊಟ ಅಷ್ಟು ಇದು ಅನಿಸಲ್ಲ. ರೊಟ್ಟಿ, ಮುದ್ದೆ, ಚಪಾತಿ ಇದು 3 ಕಂಟಿನ್ಯೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಜಾಸ್ತಿ ರೈಸ್ ಊಟ ಮಾಡೋದಿಲ್ಲ, ಹಂಗಾಗಿ ಮುದ್ದೆನೂ ಇರುತ್ತೆ, ರೊಟ್ಟಿನೂ ಇರುತ್ತೆ, ಚಪಾತಿನೂ ಇರುತ್ತೆ. ವಾರದಾಗ ಒಂದು ಸರಿ ಎರಡು ಸರಿ ಮಾಡ್ಕೊಂಬಿಡ್ತೀನಿ ಅದನ್ನೆಲ್ಲ. 2 ದಿನ ಮುದ್ದೆ, 2 ದಿನ ರೊಟ್ಟಿ, 2 ದಿನ ಚಪಾತಿ ಅನ್ನೋ ಥರ ಮಾಡಿರ್ತೀನಿ. ನೋಡಿರಿ, ಮುಂಚೆ ನನಗೆ ರೊಟ್ಟಿ ಏನು ಅಂತಲೇ ಗೊತ್ತಿರಲಿಲ್ಲ, ಬಟ್ ಎಲ್ಲದನ್ನು ಕಲಿಬೇಕು ಅನ್ನೋದನ್ನು ಇವಾಗ ಅರ್ಥ ಆಗುತ್ತೆ. ನಾವು ಅದು ಕಲಿತು ಏನು ಪ್ರಯೋಜನ, ಇದನ್ನು ಕಲಿತು ಏನು ಪ್ರಯೋಜನ ಅಂತ ಯಾವುದನ್ನು ಕೈ ಬಿಡಬಾರ್ದು, ಎಲ್ಲದನ್ನು ಕಲಿಬೇಕು. ಇವಾಗಿನ ವಾತಾವರಣಕ್ಕೆ ಒಬ್ಬಂಟಿಗರೇ ಆಗಲಿ, ಈಗ ನಮ್ಮ ಮನೆಯಲ್ಲಿ ಮುಂಚೆ ಎಲ್ಲ ಅಮ್ಮರು ರೊಟ್ಟಿ ಮಾಡ್ತಿದ್ರು, ಅಜ್ಜಿಯರು ರೊಟ್ಟಿ ಮಾಡ್ತಿದ್ರು, ನಾವೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ನಮ್ಮದು ಮನೆ, ನಮ್ಮದು ಸಂಸಾರ ಅಂತ ಬಂದಾಗ ನಾವೆಲ್ಲದನ್ನು ಕಲೀಲೇಬೇಕಾಗುತ್ತೆ. ಹಂಗಾಗಿ ಮದುವೆಗಿನ ಮುಂಚೆನೇ ಕಲಿತ್ರೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆಂದರೆ ಮದುವೆ ಆದ ಮನೆಯಲ್ಲಿ ಹೊಸ್ದಾಗಿ ಎಲ್ಲ ಸಂಸಾರಗಳನ್ನ ಕಟ್ಕೊಂಡಿರ್ತೀವಿ. ಅದು ಹೊಸ್ದಾಗಿ ಸ್ವಲ್ಪ ಎಲ್ಲನೂ ಕಲಿಯೋದಕ್ಕೆ ಇನ್ನೂ ಭಾಳ ಕಾಲಾವಕಾಶ ತಗೊಳುತ್ತೆ. ಹಾಗಾಗಿ ಮದುವೆಗಿನ ಮುಂಚೆನೇ ಕಲಿತ್ರೆ ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ನಾವು 6 ಜನ ಹೆಣ್ಮಕ್ಳು ಆಗಿರೋದ್ರಿಂದ ನಾನು ಜಾಸ್ತಿ ಅಡುಗೆನ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಅಕ್ಕ ಮಾಡ್ತಿದ್ರು ಜಾಸ್ತಿ ಅಡುಗೆನ. ಬಟ್ ಇವಾಗೆಲ್ಲ ನನಗೇನು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ನಾನು ಟೇಸ್ಟೇ ನೋಡಲ್ಲ ಅಡುಗೆದು, ಅಷ್ಟು ಕರೆಕ್ಟಾಗಿರುತ್ತೆ. ಸ್ವಲ್ಪ ಉಪ್ಪು ಅದು ಯಾವತ್ತೋ ಒಂದೊಂದು ದಿನ ಉಪ್ಪು ಕಡಿಮೆನೇ ಹಾಕಿರ್ತೀನಿ, ಜಾಸ್ತಿ ಆದರೆ ಮತ್ತೆ ಸರಿಯಾಗಲ್ಲ ಅಂತಂದು ಉಪ್ಪು ಕಡಿಮೆನೇ ಹಾಕಿರ್ತೀನಿ. ಕರೆಕ್ಟ್ ಇರುತ್ತೆ, ಬಟ್ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ಬೋದು. ನಾನು ಯಾವತ್ತೂ ಟೇಸ್ಟ್ ನೋಡಿ ಅಡುಗೆನೇ ಮಾಡಲ್ಲ, ಹಂಗಾದ್ರೂ ಚೆನ್ನಾಗಿರುತ್ತೆ.
ಆಮೇಲೆ ರೊಟ್ಟಿ ಎಲ್ಲ ಮಾಡಿ ನೋಡಿರಿ ಇನ್ನೂ ಸ್ವಲ್ಪ ಇದ್ದಾವೆ ರೊಟ್ಟಿ. ಒಂದೆರಡು 3 ಮಾಡಿ ಸಣ್ಣದೇ ಮಾಡ್ತೀನಿ, ನಾನೇನು ದೊಡ್ಡವು ಮಾಡಲ್ಲ ಜಾಸ್ತಿ. ಒಂದು 3 kg ಇದು ಜೋಳನ ನೀಟಾಗಿ ಆರಿಸಿ ಒಂದು ಅರ್ಧ kg ಅಕ್ಕಿ ಹಾಕಿದ್ದೆ. ತುಂಬಾ ಚೆನ್ನಾಗಿ ಬರ್ತಿದ್ದಾವೆ ಈ ಸರಿ ಅಂತೂ ರೊಟ್ಟಿ. ತುಂಬ ಇಷ್ಟ ಆಯಿತು. ಎಲ್ಲ ಮಾಡಬೇಕಾದ್ರೆ ತುಂಬಾ ಕಿತ್ತೋಗೋದು ಆ ಥರ ಆಗ್ತಿತ್ತು. ಯಾಕರೆ ಕಲಿಸ್ಕೊತಿದ್ನಪ್ಪ ನಾನು ಅಕ್ಕಿ ಅಂದರೆ ಜೋಳದ ಹಿಟ್ಟ ಅಂತ ಅಂತಿದ್ದೆ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ರೊಟ್ಟಿ. ಈ ಥರ ಚೆನ್ನಾಗಿದ್ದರೆ ನಮ್ಮ ಮನೆಯವರು ಚೆನ್ನಾಗಿ ತಿಂತಾರೆ. ಹಂಗಾಗಿ ಸ್ವಲ್ಪ ನಾನು ರೊಟ್ಟಿ 2 ದಿನಕ್ಕೊಮ್ಮೆ ವಾರದಲ್ಲಿ 2 ದಿನ ಮಾಡ್ತೀನಿ ರೊಟ್ಟಿನ. ಚಪಾತಿನೂ 1-2 ದಿನ ಮಾಡ್ತೀನಿ. ಇನ್ನೇನು ಮುದ್ದೆ ಒಂದು ದಿನ 2 ದಿನ ಮಾಡ್ತೀವಿ. ತುಂಬ ಚೆನ್ನಾಗಾಗಿತ್ತು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನೀವು ಯಾವುದೇ ಪಲ್ಯ ಮಾಡಿದರೂ ಕಾಳಿನ ಪಲ್ಯಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ರಿ, ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ಮೆಂತ್ಯ ಕಾಳನ್ನ ನೆನೆಹಾಕ್ಕೊಂಡು ರಾತ್ರಿ ನೆನೆಹಾಕಿ ಬೆಳಗ್ಗೆ ಆ ನೀರು ಕುಡಿದ್ರೂ ತುಂಬ ಚೆನ್ನಾಗಿ, ಇನ್ನು ಕುದಿಸಿ ಕುಡಿದ್ರೂ ತುಂಬಾ ಒಳ್ಳೆಯದು. ಹಂಗಾಗಿ ನಾನು ಸ್ವಲ್ಪ ಶುಂಠಿ ಮತ್ತು ನಿಂಬೆಹಣ್ಣು ಹಾಕಿ ನೀಟಾಗಿ ಚೆನ್ನಾಗಿ ಕುದಿಸ್ಕೊಂಡು ಕುದಿನ ಹಾಕಿ ಕುದಿಸ್ಕೊಂಡು ಕುಡಿತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಆಗಲಿ ರಾತ್ರಿ ಊಟ ಆದಮೇಲೆ ಆಗಲಿ ದಿನಕ್ಕೊಂದು ಟೈಮ್ ಅಂತೂ ಕುಡಿತೀನಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಊಟ. ಇದು ಸಂಜೆ ನಾನು ವರ್ಕೌಟ್ ಮಾಡ್ತೀನಿ, ಒಂದು 3/4 ಗಂಟೆ ಅಂತೂ ವರ್ಕೌಟ್ ಮಾಡ್ತೀನಿ. ಹಂಗಾಗಿ ಸ್ವಲ್ಪ ಫುಲ್ಲು ಸುಸ್ತಾಗಿರುತ್ತೆ. ಮುಖ ಸ್ವಲ್ಪ ಇವಾಗ ಬೇರೆ ಚಳಿಗಾಲ ಅಲ್ಲ, ಹಂಗಾಗಿ ಮುಖೋಟೆಲ್ಲ ಆದಮೇಲೆ ಸ್ವಲ್ಪ ಮುಖಕ್ಕೆ ಇದನ್ನು ಮಾಡ್ಕೊಳ್ಳೋಣ ಅಂತಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಮೊಸರು, ಹಾಲಿನ ಕೆನೆ, ಅರಶಿನ ಮತ್ತು ನಿಂಬೆಹಣ್ಣಲ್ಲಿ ಸ್ವಲ್ಪ ಭಾಗ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ನೀಟಾಗಿ ಮುಖಕ್ಕೆ ಹಚ್ಕೊಂಡು 10 ನಿಮಿಷ ಬಿಟ್ಟು ಮುಖ ತೊಳ್ಕೊಂಡೆ. ನೋಡಿ ನೈಟು ಕರೆಂಟ್ ಹೋಗಿತ್ತು. ಇವನು ಎಷ್ಟು ಆಟ ಆಡ್ತಿದ್ದಾನೆ ನೋಡಿರಿ. ಅಲ್ಲೋಗಿ ಮುತ್ತು ಕೊಡೋದು, ಟಾಟ ಮಾಡೋದು, ಆ ನೆರಳಿನ ಜೊತೆ ಆಟ ಆಡ್ತಾ ಇದ್ದ. ಹಂಗೆ ಸ್ವಲ್ಪ ಪಾಪುಗೆ ಮತ್ತೆ ಒಂದು 1/2 hour ಓದ್ಕೊಡ್ತೀನಿ. ಸಂಜೆ ಏನಾದರೂ ಆಗಲಿ ಅವನಿಗೆ ಅವನ ಬಾಯಿಂದ ಹೇಳ್ತೀನಿ. ಹಾಗೆ ಸಂಜೆ ಅವನಿಗೆ ಒಂದು 8:30 ಊಟ ಮಾಡಿಸಿ ಮಲಗಿಸಿದೆ. ಇಷ್ಟಾದರೆ ಲೈಕ್ ಮಾಡಿ.